ವಿದ್ಯಾರ್ಥಿಗಳೇ, ಅಧ್ಯಾಯ 1 ಗಣಗಳು. ಈ ಪಾಠದ ವಿಡಿಯೋ ಭಾಗ 5ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಗಣಗಳ ಸಹವರ್ತನೆ ನಿಯಮ, ಪರಿವರ್ತನೆ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಈ ಭಾಗದಲ್ಲಿ ಗಣಗಳ ವಿಭಾಜಕ ನಿಯಮವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಗಣಗಳ ಸಂಯೋಗವು ಅವುಗಳ ಛೇದನದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ. ಇದು ಗಣಗಳ ವಿಭಾಜಕ ನಿಯಮದ 1ನೇ ನಿಯಮ. ಇದನ್ನು ನಾವು ಬರೆಯುವಾಗ ಎ ಸಂಯೋಗ ಬಿ ಛೇದನ ಸಿ ಸಮ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಎಂದು ಬರೆಯುತ್ತೇವೆ. ಅಂದರೆ ಗಣಗಳ ಸಂಯೋಗವು ಅವುಗಳ ಛೇದನದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ ಎಂದು ಈ ನಿಯಮ ಹೇಳುತ್ತದೆ. ಅದೇ ರೀತಿ ಇನ್ನೊಂದು ನಿಯಮ, ಗಣಗಳ ಛೇದನವು ಅವುಗಳ ಸಂಯೋಗದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ. ಇದನ್ನು ಕೂಡ ನಾವು ಬರೆಯುವಾಗ ಎ ಛೇದನ ಬಿ ಸಂಯೋಗ ಸಿ ಸಮ ಎ ಛೇದನ ಬಿ ಸಂಯೋಗ ಎ ಛೇದನ ಸಿ ಎಂದು ಬರೆಯುತ್ತೇವೆ. ಗಣಗಳ ಛೇದನವು ಅವುಗಳ ಸಂಯೋಗದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ. ಈಗ ನಾವು ಇದರಲ್ಲಿ 1ನೇ ಭಾಗ ಗಣಗಳ ವಿಭಾಜಕ ನಿಯಮದಲ್ಲಿ ಗಣಗಳ ಸಂಯೋಗವು ಅವುಗಳ ಛೇದನದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ. ಅಂದರೆ ಎ ಸಂಯೋಗ ಬಿ ಛೇದನ ಸಿ ಸಮ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಅನ್ನು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಎ ಒಂದು ಗಣ ಆಗಿರಲಿ, ಈಗಾಗಲೇ ತಿಳಿದಂತೆ 0 1 2 3 4 5 ಆಗಿರಲಿ. ಹಾಗೆ ಬಿ ಗಣ ಸಮ 0 2 4 6 8 ಆಗಿರಲಿ. ಹಾಗೆಯೇ ಸಿ ಗಣ ಸಮ 1 2 6 9 ಆಗಿರಲಿ. ವಿಭಾಜಕ ನಿಯಮ ನಾವು ಈಗಾಗಲೇ ತಿಳಿದಂತೆ ಬರೆಯುವುದು ಎ ಸಂಯೋಗ ಬಿ ಛೇದನ ಸಿ ಸಮ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ. ಇದನ್ನು ಗಣಗಳ ಸಂಯೋಗವು ಅವುಗಳ ಛೇದನದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ ಎಂಬ ನಿಯಮವನ್ನು ಹೇಳುತ್ತದೆ. ಈಗ ನೋಡೋಣ. ಎ ಸಂಯೋಗ ಬಿ ಛೇದನ ಸಿ ಇದನ್ನು ಮಾಡಿದಾಗ ಸಮ ಎ ಸಂಯೋಗ. ಈಗ ಬಿ ಛೇದನ ಸಿಯನ್ನು ನಾವು ಮೊದಲಿಗೆ ಬರೆಯೋಣ. ಬಿ ಮತ್ತು ಸಿಗಳಲ್ಲಿರುವ ಸಾಮಾನ್ಯ ಅಂಶಗಳನ್ನು ಮಾತ್ರ ಬರೆಯೋಣ. 2 ಎ ಬಿ ಮತ್ತು ಸಿಯಲ್ಲಿರುವ ಸಾಮಾನ್ಯ ಅಂಶ, 6 ಕೂಡ ಬಿ ಮತ್ತು ಸಿಯಲ್ಲಿರುವ ಸಾಮಾನ್ಯ ಅಂಶ. ಬೇರೆ ಯಾವುದೇ ಅಂಶಗಳು ಬಿ ಮತ್ತು ಸಿಗಳಲ್ಲಿ ಸಾಮಾನ್ಯವಾಗಿಲ್ಲ. ಸಮ ಈಗ ಎ ಅನ್ನು ಸಂಯೋಗ ಮಾಡುವ. ಎ ಮತ್ತು ಇವುಗಳ ಸಂಯೋಗ ಅಂದರೆ ಈ ಬಿ ಛೇದನ ಸಿ ಮತ್ತು ಎ ಯಲ್ಲಿರುವ ಎಲ್ಲ ಗಣಾಂಶಗಳನ್ನು ನಾವು ಬರೀಬೇಕು. ಈಗಾಗಲೇ ನಾವು ಸಂಯೋಗದಲ್ಲಿ ಅದನ್ನು ತಿಳಿದಿದ್ದೇವೆ. 0 ಎ ಯಲ್ಲಿದೆ, 1 2 ಎರಡೂ ಗಣದಲ್ಲಿದೆ, 3 ಎ ಯಲ್ಲಿದೆ, 4 ಎ ಗಣದಲ್ಲಿದೆ, 5 ಎ ಗಣದಲ್ಲಿದೆ ಮತ್ತು 6 ಬಿ ಛೇದನ ಸಿ ಯಲ್ಲಿದೆ. ಈಗ ಒಟ್ಟಿಗೆ ನಮಗೆ 0 1 2 3 4 5 6 ಈ ಗಣಾಂಶಗಳು ಬಂದವು. ಇದನ್ನು 1 ತೆಗೆದುಕೊಳ್ಳೋಣ. ಈಗ ನಾವು ವಿಭಾಜಕ ನಿಯಮದ ರೈಟ್ ಹ್ಯಾಂಡ್ ಸೈಡ್ ಏನು ಕರಿತೇವೆ ಅದನ್ನು ನೋಡೋಣ. ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ. ಮೊದಲಿಗೆ ನಾವು ಎ ಸಂಯೋಗ ಬಿ ಅನ್ನು ಬರೆಯೋಣ. ಅಂದರೆ ಎ ಮತ್ತು ಬಿ ಗಣದಲ್ಲಿರುವ ಎಲ್ಲ ಗಣಾಂಶಗಳನ್ನು ನಾವು ಬರೀಬೇಕು. 0 ಎ ಮತ್ತು ಬಿ ಅಲ್ಲಿ ಇದ್ರೂ ಕೂಡ ಒಮ್ಮೆ ಮಾತ್ರ ಬರೀಬೇಕು. 1 2 ಎರಡೂ ಗಣದಲ್ಲಿದೆ, 3 4 5 6 8. ಛೇದನ ಎ ಸಂಯೋಗ ಸಿ ಅನ್ನು ಬರೆಯೋಣ. 0 ಎ ಯಲ್ಲಿದೆ, 1 ಎ ಮತ್ತು ಸಿಗಳ ಸಂಯೋಗ ಮಾಡ್ತಾ ಇದ್ದೀವಿ ನಾವು, 2 ಎರಡೂ ಗಣದಲ್ಲಿದೆ, 3 4 5 6 9. ಈಗ ನಾವು ಈ ಎರಡು ಗಣಗಳ ಛೇದನವನ್ನು ಮಾಡಿದಾಗ ನಮಗೆ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ದೊರೆಯುತ್ತದೆ. ಅಂದರೆ 0 1 2 3 4 5 6 ಇದು ಮಾತ್ರ, ಈ ಗಣಾಂಶಗಳು ಮಾತ್ರ ಎರಡೂ ಗಣದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಇದನ್ನು ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಎಂದು ಹೇಳ್ಬೋದು. ಇದನ್ನು 2 ತೆಗೆದುಕೊಂಡ್ರೆ ಈಗ ನಾವು 1 ಮತ್ತು 2 ನೋಡಿದಾಗ 1 ಮತ್ತು 2 ನಮಗೆ ಎ ಸಂಯೋಗ ಬಿ ಛೇದನ ಸಿ ಸಮ
ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಎಂದು ತಿಳಿದುಕೊಳ್ಳಬಹುದು. ಇದನ್ನು ಗಣಗಳ ವಿಭಾಜಕ ನಿಯಮ, ಅಂದರೆ ಘನಗಳ ಸಂಯೋಗವು ಅವುಗಳ ಛೇದನದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ ಎಂದು ತಿಳಿದುಕೊಳ್ಳಬಹುದು. ಈ ಒಂದು ನಿಯಮವನ್ನು, ವಿಭಾಜಕ ನಿಯಮವನ್ನು ನಾವು ವೆನ್ನಕ್ಷೆಯಲ್ಲಿ ತಿಳಿದುಕೊಳ್ಳೋಣ. ವೆನ್ನಕ್ಷೆಯನ್ನು ಬರೆದಾಗ ಎ ಸಂಯೋಗ ಬಿ ಛೇದನ ಸಿಗೆ ವೆನ್ನಕ್ಷೆಯನ್ನು ಬರೆದಾಗ ಮೊದಲಿಗೆ ನಾವು ಬಿ ಛೇದನ ಸಿಯನ್ನು ಮಾಡೋಣ. ಎರಡು ವೃತ್ತಗಳನ್ನೆಳೆದಿದೆ, ಒಂದು ಬಿ ಒಂದು ಸಿ ಗಣ ಆಗಿರಲಿ. ಈಗ ಇವೆರಡರ ಛೇದನ ಅಂದರೆ ಬಿ ಮತ್ತು ಸಿಯಲ್ಲಿ ಮಾತ್ರ ಬರುವುದನ್ನು ನಾವು ಬರೀಬೇಕು. ಅದು 2 ಮತ್ತು 6 ಮಾತ್ರ ಎರಡು ಗಣಗಳಲ್ಲಿ ಬರುತ್ತದೆ. ಈಗ ಎಗೆ ಸಂಯೋಗ ಮಾಡಿದಾಗ ಎ ಗಣವನ್ನು ನಾವು ಬರೆಯೋಣ. ಎ ಗಣವನ್ನು ಸಂಯೋಗ ಮಾಡಿದಾಗ ಎಯಲ್ಲಿರುವ ಎಲ್ಲ ಗಣಾಂಶಗಳನ್ನು ಈಗ ಬರೀಬೇಕು. ಈಗ 0 ಎಯಲ್ಲಿದೆ, 1 ಕೂಡ ಎಯಲ್ಲಿದೆ, 2 ಬರಿಬೇಕಾದ ಅವಶ್ಯಕತೆಯಲ್ಲಿ ಈಗಾಗಲೇ ಬರೆದಿದ್ದೇವೆ. 3 ಎಯಲ್ಲಿದೆ, 4 ಮತ್ತು 5 ಈ ಎಲ್ಲ ಗಣಾಂಶಗಳು ಈಗ ಎ ಬಿ ಛೇದನ ಸಿ ಒಟ್ಟಿಗೆ ಸಂಯೋಗ ಹೊಂದಿದೆ. ಈಗ ಇಲ್ಲಿ ಬರುವಂತಹ 0 1 2 3 4 5 6 ಇದು ಎ ಸಂಯೋಗ ಬಿ ಛೇದನ ಸಿ ಆಗಿದೆ. ಇದನ್ನು ಗುರುತು ಮಾಡಿದಾಗ ಇಷ್ಟು ಭಾಗವು ಎ ಸಂಯೋಗ ಬಿ ಛೇದನ ಸಿ ಗಣವನ್ನು ಪ್ರತಿನಿಧಿಸುತ್ತದೆ. ಈಗ ನಾವು ಈ ವಿಭಾಜಕ ನಿಯಮದ ಬಲಭಾಗವನ್ನು ನೋಡೋಣ. ಅದು ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಆಗಿರುತ್ತದೆ. ಎ ಸಂಯೋಗ ಬಿಯನ್ನು ಮೊದಲಿಗೆ ಮಾಡಿದಾಗ ಎ ಸಂಯೋಗ ಬಿ, ಎ ಮತ್ತು ಬಿಗಳ ಗಣಗಳ ಸಂಯೋಗ ಮಾಡಿದಾಗ ಎ ಮತ್ತು ಬಿಯಲ್ಲಿ ಸಾಮಾನ್ಯವಾಗಿರುವುದನ್ನು ಮೊದಲಿಗೆ ಬರೆಯೋಣ. 0 ಮತ್ತು 2 ಹಾಗೂ 4. ನಂತರ ಸಂಯೋಗ ಗಣದಲ್ಲಿ ಎಲ್ಲ ಗಣಾಂಶಗಳು ಬರಬೇಕಾಗಿರೋದ್ರಿಂದ ಉಳಿದಂತಹ ಗಣಾಂಶಗಳನ್ನು ಬರೆಯೋಣ. 1 3 5 ಎನಲ್ಲಿದೆ ಹಾಗೂ 6 ಮತ್ತು 8 ಬಿ ಗಣದಲ್ಲಿದೆ. ಇನ್ನು ಎ ಸಂಯೋಗ ಸಿಯನ್ನು ನೋಡೋಣ. ಎ ಸಂಯೋಗ ಸಿ ಮಾಡಿದಾಗ ನಮಗೆ ಸಿ ಗಣದಲ್ಲಿ 9 ಗಣಾಂಶ ಮಾತ್ರ ಹೆಚ್ಚುವರಿಯಾಗಿ ಸಿಗುತ್ತೆ. 1 2 6 ಈಗಾಗಲೇ ನಾವು ಬರೆದಿದ್ದೇವೆ. ಆದ್ದರಿಂದ ನಾವೇನು ತಿಳ್ಕೊಳ್ಬೋದು ಅಂದರೆ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಅಂದರೆ 0 1 2 3 4 5 6 ಆಗಿದೆ. ಇದನ್ನು ಗುರುತು ಮಾಡಿದಾಗ ಮೊದಲಿಗೆ ನಮಗೆ ಬಂದಂತಹ ಎ ಸಂಯೋಗ ಬಿ ಛೇದನ ಸಿ ಏನು ಬಂದಿತ್ತು ಅದೇ ಭಾಗ ಬರುತ್ತದೆ. ಇದು ವಿಭಾಜಕ ನಿಯಮವನ್ನು ನಾವು ಈ ರೀತಿ ತಿಳಿದುಕೊಳ್ಬಹುದು. ಇವತ್ತಿಗೆ ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.